ವಸೂಲಿ ಬಗ್ಗೆ ಕಾಂಗ್ರೆಸ್ ನಾಯಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಾಡಿ ಹಿಡಿಯೋದು ರೊಕ್ಕ ವಸೂಲಿ ಮಾಡೋದೇ ಆಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಪೊಲೀಸರಿಗೆ ಹೀಗಂತ ಶಾಸಕ ವಿನಯ್ ಕುಲಕರ್ಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಹೊರವಲಯದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರಂತೆ. ಆದರೆ ಅಧಿಕಾರಿಗಳ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಕರೆದಿದ್ರು. ಈ ವೇಳೆ ಹಾಜರಿದ್ದ ಧಾರವಾಡ ನಗರ ಪೊಲೀಸ್ ಅಧಿಕಾರಿಗಳು ಸಭೆಯಿಂದ ಹೊರಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜನರ ಹತ್ರ ದುಡ್ಡು ವಸೂಲಿ ಮಾಡೋದೇ ನಿಮ್ಮ ಕೆಲಸ ಆಗ್ಬಿಟ್ಟಿದೆ, ಅದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರೋಡಿನಿಂದ ಲೂಟಿ ಮಾಡಿದಂಗ ಪರಿಸ್ಥಿತಿ ಅದ. ಪಾಪ ಸಂತನ ಪಾಪ ರೂಪಾಯಿ ಬಿಡ್ದವು, ದಿನ ₹1,000 ದುಡ್ದು ದೊಡ್ಡದು ಅವಕ್ಕೆ 5,000 10,000 ಪೆನಲ್ಟಿ ಆಗ್ತದೆ. ಎಲ್ಲಿಂದ $12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಹೋಗ್ರಿ, ನಾವು ಅದಕ್ಕೆ ಅಬ್ಜೆಕ್ಷನ್ ಆಗಿಲ್ಲ. ಸ್ಟೇಷನ್ ಹೋಗೋದು ಅವಶ್ಯ ಎಲ್ಲ ಸ್ಟೇಷನ್ ಅಷ್ಟರು ಬೇರೆ ಉದ್ಯೋಗ ಎಲ್ಲರಿಗೂ ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು. ರೋಡಿನಿಂದ ಲೂಟಿ ಮಾಡಿದಂಗ ಪರಿಸ್ಥಿತಿ ಅದ. ಪಾಪ ಸಂತನ ಪಾಪ ರೂಪಾಯಿ ಬಿಡ್ದವು, ದಿನ ₹1,000 ದುಡ್ದು ದೊಡ್ಡದು ಅವಕ್ಕೆ 5,000 10,000 ಪೆನಲ್ಟಿ ಆಗ್ತದೆ. ಎಲ್ಲಿಂದ $12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಡಾಕ್ಯುಮೆಂಟ್ ಪೊಲೀಸರ ದಂಡ ವಸೂಲಿ ಬಗ್ಗೆ ಕಾಂಗ್ರೆಸ್ ನಾಯಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಾಡಿ ಹಿಡಿಯೋದು ರೊಕ್ಕ ವಸೂಲಿ ಮಾಡೋದೇ ಆಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಪೊಲೀಸರಿಗೆ ಹೀಗಂತ ಶಾಸಕ ವಿನಯ್ ಕುಲಕರ್ಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಹೊರವಲಯದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರಂತೆ. ಆದರೆ ಅಧಿಕಾರಿಗಳ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಕರೆದಿದ್ರು. ಈ ವೇಳೆ ಹಾಜರಿದ್ದ ಧಾರವಾಡ ನಗರ ಪೊಲೀಸ್ ಅಧಿಕಾರಿಗಳು ಸಭೆಯಿಂದ ಹೊರಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜನರ ಹತ್ರ ದುಡ್ಡು ವಸೂಲಿ ಮಾಡೋದೇ ನಿಮ್ಮ ಕೆಲಸ ಆಗ್ಬಿಟ್ಟಿದೆ, ಅದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರೋಡಿನಿಂದ ಲೂಟಿ ಮಾಡಿದಂಗ ಪರಿಸ್ಥಿತಿ ಅದ. ಪಾಪ ಸಂತನ ಪಾಪ ರೂಪಾಯಿ ಬಿಡ್ದವು, ದಿನ ₹1,000 ದುಡ್ದು ದೊಡ್ಡದು ಅವಕ್ಕೆ 5,000 10,000 ಪೆನಲ್ಟಿ ಆಗ್ತದೆ. ಎಲ್ಲಿಂದ $12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಹೋಗ್ರಿ, ನಾವು ಅದಕ್ಕೆ ಅಬ್ಜೆಕ್ಷನ್ ಆಗಿಲ್ಲ. ಸ್ಟೇಷನ್ ಹೋಗೋದು ಅವಶ್ಯ ಎಲ್ಲ ಸ್ಟೇಷನ್ ಅಷ್ಟರು ಬೇರೆ ಉದ್ಯೋಗ ಎಲ್ಲರಿಗೂ ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು. ರೋಡಿನಿಂದ ಲೂಟಿ ಮಾಡಿದಂಗ ಪರಿಸ್ಥಿತಿ ಅದ. ಪಾಪ ಸಂತನ ಪಾಪ ರೂಪಾಯಿ ಬಿಡ್ದವು, ದಿನ ₹1,000 ದುಡ್ದು ದೊಡ್ಡದು ಅವಕ್ಕೆ 5,000 ಪೆನಲ್ಟಿ ಆಗ್ತದೆ. ಎಲ್ಲಿಂದ $12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಡಾಕ್ಯುಮೆಂಟ್ ಚೆಕ್ ಮಾಡ್ರಿ. ಪೊಲೀಸರ ದಂಡ ವಸೂಲಿ ಬಗ್ಗೆ ಕಾಂಗ್ರೆಸ್ ನಾಯಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಾಡಿ ಹಿಡಿಯೋದು ರೊಕ್ಕ ವಸೂಲಿ ಮಾಡೋದೇ ಆಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಪೊಲೀಸರಿಗೆ ಹೀಗಂತ ಶಾಸಕ ವಿನಯ್ ಕುಲಕರ್ಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಹೊರವಲಯದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರಂತೆ. ಆದರೆ ಅಧಿಕಾರಿಗಳ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಕರೆದಿದ್ರು. ಈ ವೇಳೆ ಹಾಜರಿದ್ದ ಧಾರವಾಡ ನಗರ ಪೊಲೀಸ್ ಅಧಿಕಾರಿಗಳು ಸಭೆಯಿಂದ ಹೊರಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜನರ ಹತ್ರ ದುಡ್ಡು ವಸೂಲಿ ಮಾಡೋದೇ ನಿಮ್ಮ ಕೆಲಸ ಆಗ್ಬಿಟ್ಟಿದೆ, ಅದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರೋಡಿನಿಂದ ಲೂಟಿ ಮಾಡಿದಂಗ ಪರಿಸ್ಥಿತಿ ಅದ. ಪಾಪ ಸಂತನ ಪಾಪ ರೂಪಾಯಿ ಬಿಡ್ದವು, ದಿನ ₹1,000 ದುಡ್ದು ದೊಡ್ಡದು ಅವಕ್ಕೆ 5,000 ಪೆನಲ್ಟಿ ಆಗ್ತದೆ. ಎಲ್ಲಿಂದ $12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಹೋಗ್ರಿ, ನಾವು ಅದಕ್ಕೆ ಅಬ್ಜೆಕ್ಷನ್ ಆಗಿಲ್ಲ. ಸ್ಟೇಷನ್ ಹೋಗೋದು ಅವಶ್ಯ ಎಲ್ಲ ಸ್ಟೇಷನ್ ಅಷ್ಟರು ಬೇರೆ ಉದ್ಯೋಗ ಎಲ್ಲರಿಗೂ ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು. ರೋಡಿನಿಂದ ಲೂಟಿ ಮಾಡಿದಂಗ ಪರಿಸ್ಥಿತಿ ಅದ. ಪಾಪ ಸಂತನ ಪಾಪ ರೂಪಾಯಿ ಬಿಡ್ದವು, ದಿನ ₹1,000 ದುಡ್ದು ದೊಡ್ಡದು ಅವಕ್ಕೆ 5,000 ಪೆನಲ್ಟಿ ಆಗ್ತದೆ. ಎಲ್ಲಿಂದ $12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಡಾಕ್ಯುಮೆಂಟ್ ಚೆಕ್ ಮಾಡ್ರಿ. ರೊಕ್ಕ ವಸೂಲಿ ಮಾಡೋದೇ ಆಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಪೊಲೀಸರಿಗೆ ಹೀಗಂತ ಶಾಸಕ ವಿನಯ್ ಕುಲಕರ್ಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ.
ಜಿಲ್ಲೆಯ ಹೊರವಲಯದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರಂತೆ. ಅಂದ್ರೆ ಅಧಿಕಾರಿಗಳ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಕರೆದಿದ್ರು. ಈ ವೇಳೆ ಹಾಜರಿದ್ದ ಧಾರವಾಡ ನಗರ ಪೊಲೀಸ್ ಅಧಿಕಾರಿಗಳು ಸಭೆಯಿಂದ ಹೊರಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜನರ ಹತ್ರ ದುಡ್ಡು ವಸೂಲಿ ಮಾಡೋದೇ ನಿಮ್ ಕೆಲಸ ಆಗ್ಬಿಟ್ಟಿದೆ, ಅದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರೋಡ್ ನಿಂತು ಲೂಟಿ ಮಾಡ್ದಂಗ ಆತ ಪರಿಸ್ಥಿತಿ ಅದ. ಯಾಕಂದ್ರೆ ಪಾಪ ಸಂಸದ ಪಾಪ 50 ರೂಪಾಯಿ ಬಿಡ್ತಾವ, ದಿನ 1,000 ರೂಪಾಯಿ ದುಡ್ದು ದೊಡ್ಡದು ಅವು 5,000 10,000 ಪೆನಲ್ಟಿ ಹಾಕ್ತೀವಿ. ಎಲ್ಲಿಂದ ಕೊಡ್ತಾರ? 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ಈ ನಮ್ಮ ಹೆಂಗ್ ಸಾಕೈತಿ ನೋಡ, ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಅಂಡ್ ಡ್ರೈವ್ ಹಾಕ್ರಿ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಂಗಿಲ್ಲ. ಸ್ಟೇಷನ್ ಹೋಗೋದು ಅವಶ್ಯ, ಎಲ್ಲ ಸ್ಟೇಷನ್ ಅಷ್ಟರು ಬೇರೆ ಉದ್ಯೋಗಿಲ್ಲ ಎಲ್ಲರಿಗೂ ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು. ರೋಡ್ ನಿಂತು ಲೂಟಿ ಮಾಡ್ದಂಗ ಆತ ಪರಿಸ್ಥಿತಿ ಅದ. ಯಾಕಂದ್ರೆ ಪಾಪ ಸಂಸದ ಪಾಪ 50 ರೂಪಾಯಿ ಬಿಡ್ತಾವ, ದಿನ 1,000 ರೂಪಾಯಿ ದುಡ್ದು ದೊಡ್ಡದು ಅವು 5,000 10,000 ಪೆನಲ್ಟಿ ಹಾಕ್ತೀವಿ. ಎಲ್ಲಿಂದ ಕೊಡ್ತಾರ? 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ಈ ನಮ್ಮ ಹೆಂಗ್ ಸಾಕೈತಿ ನೋಡ. ಪೊಲೀಸರ ದಂಡ ವಸೂಲಿ ಬಗ್ಗೆ ಕಾಂಗ್ರೆಸ್ ನಾಯಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಾಡಿ ಹಿಡಿಯೋದು ರೊಕ್ಕ ವಸೂಲಿ ಮಾಡೋದೇ ಆಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಪೊಲೀಸರಿಗೆ ಹೀಗಂತ ಶಾಸಕ ವಿನಯ್ ಕುಲಕರ್ಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಹೊರವಲಯದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರಂತೆ. ಅಂದ್ರೆ ಅಧಿಕಾರಿಗಳ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಕರೆದಿದ್ರು. ಈ ವೇಳೆ ಹಾಜರಿದ್ದ ಧಾರವಾಡ ನಗರ ಪೊಲೀಸ್ ಅಧಿಕಾರಿಗಳು ಸಭೆಯಿಂದ ಹೊರಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜನರ ಹತ್ರ ದುಡ್ಡು ವಸೂಲಿ ಮಾಡೋದೇ ನಿಮ್ ಕೆಲಸ ಆಗ್ಬಿಟ್ಟಿದೆ, ಅದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರೋಡ್ ನಿಂತು ಲೂಟಿ ಮಾಡ್ದಂಗ ಆತ ಪರಿಸ್ಥಿತಿ ಅದ. ಯಾಕಂದ್ರೆ ಪಾಪ ಸಂಸದ ಪಾಪ 50 ರೂಪಾಯಿ ಬಿಡ್ತಾವ, ದಿನ 1,000 ರೂಪಾಯಿ ದುಡ್ದು ದೊಡ್ಡದು ಅವು 5,000 10,000 ಪೆನಲ್ಟಿ ಹಾಕ್ತೀವಿ. ಎಲ್ಲಿಂದ ಕೊಡ್ತಾರ? 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ಈ ನಮ್ಮ ಹೆಂಗ್ ಸಾಕೈತಿ ನೋಡ, ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಅಂಡ್ ಡ್ರೈವ್ ಹಾಕ್ರಿ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಂಗಿಲ್ಲ. ಸ್ಟೇಷನ್ ಹೋಗೋದು ಅವಶ್ಯ, ಎಲ್ಲ ಸ್ಟೇಷನ್ ಅಷ್ಟರು ಬೇರೆ ಉದ್ಯೋಗಿಲ್ಲ ಎಲ್ಲರಿಗೂ ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು. ರೋಡ್ ನಿಂತು ಲೂಟಿ ಮಾಡ್ದಂಗ ಆತ ಪರಿಸ್ಥಿತಿ ಅದ. ಯಾಕಂದ್ರೆ ಪಾಪ ಸಂಸದ ಪಾಪ 50 ರೂಪಾಯಿ ಬಿಡ್ತಾವ, ದಿನ 1,000 ರೂಪಾಯಿ ದುಡ್ದು ದೊಡ್ಡದು ಅವು 5,000 10,000 ಪೆನಲ್ಟಿ ಹಾಕ್ತೀವಿ. ಎಲ್ಲಿಂದ ಕೊಡ್ತಾರ? 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ಈ ನಮ್ಮ ಹೆಂಗ್ ಸಾಕೈತಿ ನೋಡ, ಡಾಕ್ಯುಮೆಂಟ್ ಚೆಕ್ ಮಾಡ್ರಿ. ರೊಕ್ಕ ವಸೂಲಿ ಮಾಡೋದೇ ಆಯ್ತು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಧಾರವಾಡ ಪೊಲೀಸರಿಗೆ ಹೀಗಂತ ಶಾಸಕ ವಿನಯ್ ಕುಲಕರ್ಣಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಹೊರವಲಯದಲ್ಲಿ ಅಧಿಕಾರಿಗಳು ಸಭೆ ಕರೆದಿದ್ರಂತೆ. ಅಂದ್ರೆ ಅಧಿಕಾರಿಗಳ ಸಭೆಯನ್ನ ವಿನಯ್ ಕುಲಕರ್ಣಿ ಅವರು ಕರೆದಿದ್ರು. ಈ ವೇಳೆ ಹಾಜರಿದ್ದ ಧಾರವಾಡ ನಗರ ಪೊಲೀಸ್ ಅಧಿಕಾರಿಗಳು ಸಭೆಯಿಂದ ಹೊರಬಂದ ಬಳಿಕ ಪೊಲೀಸ್ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರಂತೆ. ಜನರ ಹತ್ರ ದುಡ್ಡು ವಸೂಲಿ ಮಾಡೋದೇ ನಿಮ್ ಕೆಲಸ ಆಗ್ಬಿಟ್ಟಿದೆ, ಅದನ್ನ ಬಿಟ್ಟು ಸರಿಯಾಗಿ ಕೆಲಸ ಮಾಡಿ ಅನ್ನೋ ನಿಟ್ಟಿನಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿನಯ್ ಕುಲಕರ್ಣಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ರೋಡ್ ನಿಂತು ಲೂಟಿ ಮಾಡ್ದಂಗ ಆತ ಪರಿಸ್ಥಿತಿ ಅದ. ಯಾಕಂದ್ರೆ ಪಾಪ ಸಂಸದ ಪಾಪ 50 ರೂಪಾಯಿ ಬಿಡ್ತಾವ, ದಿನ 1,000 ರೂಪಾಯಿ ದುಡ್ದು ದೊಡ್ಡದು ಅವು 5,000 10,000 ಪೆನಲ್ಟಿ ಹಾಕ್ತೀವಿ. ಎಲ್ಲಿಂದ ಕೊಡ್ತಾರ? 12,000 ಪೆನಲ್ಟಿ ಒಂದು ಆಟೋ ಡ್ರೈವರ್ಗೆ. ಈ ನಮ್ಮ ಹೆಂಗ್ ಸಾಕೈತಿ ನೋಡ, ಡಾಕ್ಯುಮೆಂಟ್ ಚೆಕ್ ಮಾಡ್ರಿ, ಡ್ರಿಂಕ್ ಅಂಡ್ ಡ್ರೈವ್ ಹಾಕ್ರಿ. ನಾವು ಅದಕ್ಕೆ ಅಬ್ಜೆಕ್ಷನ್ ಮಾಡಂಗಿಲ್ಲ. ಸ್ಟೇಷನ್ ಹೋಗೋದು ಅವಶ್ಯ, ಎಲ್ಲ ಸ್ಟೇಷನ್ ಅಷ್ಟರು ಬೇರೆ ಉದ್ಯೋಗಿಲ್ಲ ಎಲ್ಲರಿಗೂ ಪೊಲೀಸರಿಗೆ ಗಾಡಿ ಹಿಡಿದು ರೊಕ್ಕ ವಸೂಲಿ ಮಾಡೋದು. ರೋಡ್ ನಿಂತು ಲೂಟಿ ಮಾಡ್ದಂಗ ಆತ ಪರಿಸ್ಥಿತಿ ಅದ. ಯಾಕಂದ್ರೆ ಪಾಪ ಸಂಸದ ಪಾಪ 50 ರೂಪಾಯಿ ಬಿಡ್ತಾವ, ದಿನ 1,000 ರೂಪಾಯಿ ದುಡ್ದು ದೊಡ್ಡದು ಅವು 5,000 10,000 ಪೆನಲ್ಟಿ ಹಾಕ್ತೀವಿ. ಎಲ್ಲಿಂದ ಕೊಡ್ತಾರ?